ಅಳಿಯರಲ್ಲದೆ ಮಾತು ಅನ್ನಿಸಿಕೊಳ್ಳಬೇಕು, ಸ್ವಾರಸ್ಯ ಇರಬೇಕು. ನಿನ್ನ ಮಾತಿನೆಲ್ಲ ದುಂಟು ಇಲ್ವಾ? ಆದ್ದರಿಂದಲೇ ಹೊಗಳುವಿಕೆ ತಗೊಳ್ಳ ಬೇಡ, ಕಪಟಿ. ಇನ್ನಲ್ಲೇ ಒಂದು ವಿಚಾರವನ್ನು ಕೇಳುತ್ತೇನೆ. ಏನು ಮಾಮ? ಯಾವ ಒಬ್ಬಳು ಹೆಣ್ಣೆ ಆಗಲಿ ಒಂದು ಮಗುವಿಗೆ ಸ್ತನ್ಯಪಾನ ಮಾಡಿಸ್ತಾಳಂತಾದ್ರೆ ಅವಳನ್ನ ಯಾವ ಸ್ಥಾನದಲ್ಲಿ ಇಡಬೇಕು? ತಾಯ ಸ್ಥಾನದಲ್ಲಿ. ನೀನೇನು ಮಾಡಿದೆ? ಏನ್ ಮಾಡಿದೆ? ನಮ್ಮವಳಾದಂತಹ ಪೂತನಿ ನೀನಿದ್ದಲ್ಲಿವರೆಗೆ ಬಂದವಳು. ಅವಳ ಎದೆಯ ಮಲೆಯನ್ನ ನಿನಗೆ ಉಣಿಸಿದ್ದು, ಆ ಎದೆಯ ಹಾಲನ್ನ ಕುಡ್ದದ್ದಲ್ಲದೆ ರಕ್ತ ಸಹಿತವಾಗಿ ಹೀರಿ ಅವಳ ಹಸುವನ್ನ ನೇಗಿಸಿದ ನಿನ್ನನ್ನು ಏನಂತ ಕರೀಲೋ? ಏನು? ಮಾತ್ರ ದ್ರೋಹಿ. ಮಾಮ ಕೊಲ್ಲಬೇಕು ಕಾರಣ ಉಂಟು. ಜಗದ ಜನರ ಶಿಶುಗಳಿಗೆ ಅಗಡು ಮುಲೆಯರೋ, ಜಗದ ಜನರ ಶಿಶುಗಳಿಗೆ ಅಗಡು ಮುಲೆಯರು, ಅಗಡು ಮುಲೆಯರು. ವಿಗಡ ವಿಷವ ಇತ್ತಳಾಗಿ ಅಗುತಿ ಕೊಂದೆನು, ವಿಗಡ ವಿಷವ ಇತ್ತಳಾಗೆಯ ಮಗುಚಿ ಕೊಂದೆನು, ಆಕೆಯ ಮಗುಚಿ ಕೊಂದೆನು. ವಿಗಡ ವಿಷವ ಇತ್ತಳಾಗೆಯ ಮಗುಚಿ ಕೊಂದೆನು, ಮಗುಚಿ ಕೊಂದೆನು. ಮಾಮ ಪೂತನಿಯನ್ನು ಕೊಲ್ಲೋದಕ್ಕೆ ಕಾರಣ ಉಂಟು. ಏನು ಕಾರಣ? ನಿಮ್ಮ ಪೂತನಿ, ನಮ್ಮ ಪೂತನಿ ಹೇಳಿದ್ದ ನಂದ ಗೋಕುಲದವರಿಗಾಗಿ ಒಂದು ಸುಂದರವಾಗಿ ಹೆಣ್ಣಾಗಿ ಬಂದಿತು ಮಾವ. ಅವಳು ಹೆಣ್ಣೆ? ಹೌದು, ಹ? ಸುಂದರವಾಗಿರುವ ಹೆಣ್ಣು. ಅಲ್ಲ, ಹೆಣ್ಣು ಸುಂದರವಾಗಿರ್ತಾಳೆ. ಸುಂದರವಾಗಿದ್ದಾಳೆ ನಾವು ನೋಡುವಾಗ. ಹ. ಅಲ್ಲಿವರೆಗಾಗಿ ಬಂದಿದ್ದು ಮಾತ್ರವೇ ಅಲ್ಲ, ಹ. ನನ್ನ ಅಮ್ಮನಲ್ಲಿ ಅದೆಷ್ಟೋ ಕೆಲಸವನ್ನು ಕೇಳಿಕೊಂಡಿದ್ದಾಳೆ. ಏನ್ ಕೇಳಿದ್ದು? ಯಾವ ಕೆಲಸವನ್ನೆಲ್ಲ ಕೇಳಿದ್ದಾಳೆ. ಹ. ಹಾಗಂತ ಹ. ನಮ್ಮ ಅಮ್ಮನು ಅದೆಷ್ಟೋ ಕೆಲಸವನ್ನು ಹೇಳಿದ್ದಾಳೆ, ಹ. ಯಾವುದಕ್ಕೂ ಒಪ್ಪಲಿಲ್ಲ. ಹ. ಹಾಗಂತ ಕೆಲವರಿಗೆ ಒಂದು ಸ್ವಭಾವ ಇರ್ತದೆ, ಏನು? ನಾವು ಇಂಥದ್ದನ್ನೇ ಮಾಡುದು, ಹ. ಬೇರೆ ಹೇಳಿದ್ರೆ ನಾವು ಮಾಡುವುದಿಲ್ಲ ಹೌದು ಅಂತ ಹೇಳುವವರೆಲ್ಲ ಕೆಲವರು ಇರ್ತಾರೆ. ಇದ್ದಾರೆ. ಹಾಗಂತ ಒಮ್ಮೆ
ಒಮ್ಮೆ ಅವಳು ನನ್ನನ್ನು ಅತ್ತ ನೋಡಿ ಹಾ, ನೋಡಿದ ನಿನ್ನತ್ತ? ಹೌದು ಹಾ, ಹಾ, ಹಾ.